ಬಿಪಿಎಲ್ ಕುಟುಂಬಗಳಿಗೆ ಭರ್ಜರಿ ಕೊಡುಗೆ. ಉಚಿತ ಹೆಚ್ಚುವರಿ ಆಹಾರ ಧಾನ್ಯ ಹೆಚ್ಚಿಕೆ. ಜುಲೈ 2025ಕ್ಕೆ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಹೆಚ್ಚುವರಿ ಅಕ್ಕಿ ಹಾಗೂ ರಾಗಿ ಉಚಿತ ವಿತರಣೆಯಾಗಿದೆ. ಫಲಾನುಭವಿಗಳು ತಕ್ಷಣ ಪಡೆದುಕೊಳ್ಳಿ. ಅನ್ನಭಾಗ್ಯ ಯೋಜನೆ ಮೂಲಕ ಉಚಿತ ಆಹಾರ ಧಾನ್ಯ ವಿತರಣೆ. ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಹೆಚ್ಚುವರಿ ಅಕ್ಕಿ. ಜುಲೈ 31ರ ಒಳಗೆ ಪಡಿತರ ಅಂಗಡಿಗಳಿಗೆ ಭೇಟಿ ಅಗತ್ಯ. ಕರ್ನಾಟಕ ಸರ್ಕಾರ ಆಹಾರ ಭದ್ರತೆ ಮತ್ತು ಬಡವರಿಗೆ ನೆರವು ಎಂಬ ಉದ್ದೇಶದೊಂದಿಗೆ ಅನ್ನಭಾಗ್ಯ ಯೋಜನೆಯನ್ನು ಮತ್ತಿಷ್ಟು ಬಲಗೊಳಿಸಲಾಗಿದೆ. ಜುಲೈ ತಿಂಗಳಲ್ಲಿ ಬಿಪಿಎಲ್ ಹಾಗೂ ಎಎವೈ ಹಾಗೂ ರೇಷನ್ ಕಾರ್ಡ್ ಹೆಚ್ಚುವರಿ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತಿದೆ. ಈ ಯೋಜನೆಯ ಮೂಲಕ ಸಾವಿರಾರು ಕುಟುಂಬಗಳಿಗೆ ನೇರ ನೆರವು ಸಿಕ್ಕಂತಾಗಿದೆ. ಅದೇ ರೀತಿ ಈ ತಿಂಗಳ ವಿತರಣೆಯು ಜುಲೈ 31, 2025ರ ಒಳಗೆ ಪೂರ್ಣಗೊಳ್ಳಬೇಕು. ಫಲಾನುಭವಿಗಳು ತಾವು ನೋಂದಾಯಿಸಿರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಧಾನ್ಯವನ್ನು ಪಡೆದುಕೊಳ್ಳುವುದಾಗಿದೆ. ಅದೇ ರೀತಿ ಇಲ್ಲವಾದರೆ ಯೋಜನೆ ಪ್ರಯೋಜನ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಪ್ರಕಾರ ಈ ಅವಧಿಯ ಪಡಿತರ ವಿತರಣೆಯು ಯಶಸ್ವಿಯಾಗಿ ನೀಡುತ್ತಿದೆ. ಪೂರೈಕೆ ಯಾವುದೇ ಅಡಚಣೆ ಇಲ್ಲದೆ ಸಾಗಿದೆ. ಪಿಎಚ್ಎಚ್ ಹಾಗೂ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಕಾರ್ಡ್ಗಳಿಗೆ ಪ್ರತಿ ವ್ಯಕ್ತಿಗೆ 2 ಕೆಜಿ ಅಕ್ಕಿ, 3 ಕೆಜಿ ರಾಗಿ ಉಚಿತವಾಗಿ, ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಕೂಡ ನೀಡಲಾಗಿದೆ. ಹಾಗೆ ಎಎವೈ ಕಾರ್ಡ್ಗಳಿಗೆ 1 ರಿಂದ 3 ಸದಸ್ಯರ ಕಾರ್ಡ್ಗಳಿಗೆ 21 ಕೆಜಿ ಅಕ್ಕಿ ಮತ್ತು ರಾಗಿ ಒಟ್ಟು ವಿತರಣೆಯಾಗಿದೆ. ಅದೇ ರೀತಿ ಈ ಯೋಜನೆಯ ಉದ್ದೇಶ ಹಸಿವಿನಿಂದ ಬಳಲುತ್ತಿರುವ ಕುಟುಂಬಗಳಿಗೆ ನೈಜ ನೆರವನ್ನು ನೀಡುವುದು. ಹೆಚ್ಚುವರಿ ಆಹಾರ ಧಾನ್ಯ ಉಚಿತ ವಿತರಣಾ ವ್ಯವಸ್ಥೆ ಮತ್ತು ಈ ಸೇವೆ ಹೆಚ್ಚು ಜನರಿಗೆ ತಲುಪುತ್ತಿರುವುದು ಸಮಾಜದ ಸಮಾನತೆಯೂ ದಿಟ್ಟ ಹೆಜ್ಜೆಯಾಗಿದೆ. ಸಂಬಂಧಿತ ಮಾಹಿತಿಗಾಗಿ ಸ್ಥಳೀಯ ಪಡಿತರ ಅಂಗಡಿ ಅಥವಾ ಆಹಾರ ಇಲಾಖೆ ಕಚೇರಿ ಭೇಟಿ ನೀಡಿ. ಸರ್ಕಾರ ಈ ಕ್ರಮವು ರಾಜ್ಯದ ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ನಿಟ್ಟಿನಲ್ಲಿ ನಿರ್ಣಾಯಕ ಹೆಜ್ಜೆ ಎಂಬುದು ಸ್ಪಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.